ಇದಿದ್ದು ಸಂಪುಟದಲ್ಲಿದ್ದ ಹಿರಿಯ ಸಚಿವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಜಿ ಪರಮೇಶ್ವರ್, ಎಂಬಿ ಪಾಟೀಲ್ಗೆ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿರೋದು. ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ಇಬ್ಬರಿಗೂ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಹಿರಿಯ ಸಚಿವರಿಗೆ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಬುಲಾವ್ ಕೊಟ್ಟಿದೆ. ಜಿ ಪರಮೇಶ್ವರ್ ಮತ್ತು ಎಂಬಿ ಪಾಟೀಲ್ ಇಬ್ಬರಿಗೂ ಕೂಡ ಬನ್ನಿ ಅಂತ ಹೈಕಮಾಂಡ್ ಕರೆದಿರೋದು ದೆಹಲಿಗೆ. ಹಿರಿಯರನ್ನ ಕೈ ಬಿಡಬೇಡಿ ಅಂತ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರಲ್ಲಿ ಕೇಳಿಕೊಂಡಿದ್ದಾರೆ. ಹೊಸಬರಿಗೆ ಅವಕಾಶ ನೀಡಬೇಕು, ಅದರ ಜೊತೆಗೆ ಹಿರಿಯರಿಗೂ ಕೂಡ ಮಣೆ ಹಾಕಬೇಕು. ಬಹಳ ಬ್ಯಾಲೆನ್ಸಿಂಗ್ ಆಗಿ ಸಚಿವ ಸಂಪುಟ ರಚನೆ ಆಗಬೇಕಾಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಪರಮೇಶ್ವರ್ ಮತ್ತು ಎಂಬಿ ಪಾಟೀಲ್ ಇಬ್ಬರಿಗೂ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ದೆಹಲಿಗೆ ಬನ್ನಿ ಅಂತ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ ಹಿರಿಯ ಸಚಿವರಿಬ್ಬರು ಹೈಕಮಾಂಡ್ ಕರೆಸಿಕೊಂಡಿದೆ. ಯಾರ್ಯಾರಿಗೆ ಪಟ್ಟ ಸಿಗತ್ತೆ, ಯಾವ್ಯಾವ ಖಾತೆ ಸಿಗತ್ತೆ, ಎಲ್ಲವೂ ಕೂಡ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಹೇಗಿರುತ್ತೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಹೊಸ ಕ್ಯಾಬಿನೆಟ್ನ ಬಗ್ಗೆ ದೆಹಲಿ ವರಿಷ್ಠರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ 15ರಿಂದ 20 ಜನರನ್ನ ಕೈ ಬಿಡೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿದ್ದಾರೆ. ಒಟ್ಟು 31 ಸಚಿವರಿದ್ದಿದ್ದು 15ರಿಂದ 20 ಜನರನ್ನ ಕೈ ಬಿಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕ. ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಹೊಸಬರಿಗೆ ಅವಕಾಶ ಕೊಡಬೇಕು. ಮುಂಬರುವಂತ ಚುನಾವಣೆ 2028ರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಹೊಸಬರನ್ನ ಸಚಿವರನ್ನಾಗಿ ಮಾಡಬೇಕು ಪಕ್ಷ. ತಮ್ಮ ಸರ್ಕಾರದಲ್ಲಿ ಡಿಸಿಎಂ ಬೇಡವೇ ಬೇಡ ಅಂತ ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಷರತ್ತನ್ನ ಹಾಕಿದ್ದಾರೆ. ಕ್ಯಾಬಿನೆಟ್ ರಚನೆಗೆ ಸಿದ್ದರಾಮಯ್ಯನವರಿಗೆ ನೀಡಿದಂತೆ ನನಗೂ ಕೂಡ ಸ್ವಾತಂತ್ರ್ಯ ನೀಡಬೇಕು, ನನಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯರವರನ್ನ ಒಳಗೊಂಡಂತೆ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಹೈಕಮಾಂಡ್ ಕೂಡ ಡಿಕೆ ಶಿವಕುಮಾರ್ ಅವರ ಈ ಬೇಡಿಕೆಗೆ ಒಪ್ಪಿಕೊಳ್ಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಸಂಪುಟದಲ್ಲಿ ಪಾಲು ಕೇಳಬಾರದು, ಇದು ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಹೊಸ ಸರ್ಕಾರದಲ್ಲಿ ಸಿದ್ದು ಕ್ಯಾಬಿನೆಟ್ನ 20ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಡಲಾಗುತ್ತಾ? ಸಂಪುಟದಲ್ಲಿದ್ದ 5-6 ಮಂತ್ರಿಗಳಿಗೆ ಮಾತ್ರ ಹೊಸ ಸರ್ಕಾರದಲ್ಲಿ ಚಾನ್ಸಸ್ ಸಿಗಬಹುದು. ಕೆಪಿಸಿಸಿ ಅಧ್ಯಕ್ಷ, ಕಾರ್ಯಾಧ್ಯಕ್ಷರು, ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಬದಲಾಗ್ತಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದ 15ರಿಂದ 20 ಸಚಿವರನ್ನ ಕೈ ಬಿಡಬೇಕು ಅಂತ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಹೈಕಮಾಂಡ್ನಿಂದಲೂ ಕೂಡ ಸಚಿವರಾಗಿದ್ದ ಒಂದಷ್ಟು ಜನರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ 31 ಜನ ಸಚಿವರೇನಿದ್ರು 5-6 ಜನರನ್ನ ಬಿಟ್ಟು ಉಳಿದ ಎಲ್ಲರನ್ನೂ ಕೂಡ ಬದಲಾವಣೆ ಮಾಡುವಂತಹ ಸಾಧ್ಯತೆ ಅಂತ ಹೇಳಲಾಗ್ತಿದೆ. ಹೊಸ ಸರ್ಕಾರದ ಸಂಪುಟ ಸೇರೋದಕ್ಕೆ ಮುಸ್ಲಿಂ ನಾಯಕರ ನಡುವೆ ಜಿದ್ದಾಜಿದ್ದಿ ಇದೆ. ಹೊಸ ಸರ್ಕಾರದಲ್ಲಿ 3 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ಸಿಗಬಹುದು ಲೆಕ್ಕಾಚಾರ. ಹೊಸ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯದಿಂದ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು? ಹಾಗಾದ್ರೆ ಜಮೀರ್ ಅಹ್ಮದ್, ಅವ್ರ ಜೊತೆ ಸಲೀಂ, ಇನ್ನು ಯುಟಿ ಖಾದರ್, ಈ 3 ಮಂತ್ರಿ ಸ್ಥಾನ ಸಿಗುತ್ತಾ? ಜಮೀರ್ ಅಹ್ಮದ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದವರು, ಯುಟಿ ಖಾದರ್ ಸ್ಪೀಕರ್ ಆಗಿದ್ದವರು. ಆದ್ರೆ ಆ ಸ್ಥಾನ ಬಿಟ್ಟು ಸಚಿವ ಸ್ಥಾನ ಸಿಗಲಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಯುಟಿ ಖಾದರ್ ಕೂಡ. ಇನ್ನು ಡಿಕೆ ಶಿವಕುಮಾರ್ ಅವರ ಆಪ್ತರಿದ್ದಾರೆ ಹ್ಯಾರಿಸ್, ತನ್ವೀರ್ ಸೇಠ್, ಖನೀಜ್ ಫಾತಿಮಾ ಕೂಡ ರೇಸ್ನಲ್ಲಿದ್ದಾರೆ. ಯಾರಿಗೆ ಸಿಗತ್ತೆ? ಜಮೀರ್ ಅಹ್ಮದ್ ಸಮುದಾಯದಲ್ಲಿ ಬಹಳ ಪ್ರಭಾವಿಯಾಗಿರೋರು, ಆದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿರೋರು. ಅವರಿಗೆ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಹೂ ಅಂತಾರ? 6 ಜನ ಇದ್ದಾರೆ ಸದ್ಯಕ್ಕೆ ರೇಸ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.